ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾನು ರೂಪಾ ಗುರುರಾಜ್. ಸಹಜ ಸೌಂದರ್ಯಕ್ಕಾಗಿ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸೌಂದರ್ಯ ಅನ್ನೋದು ನಮ್ಮ ಒಳಗಿನಿಂದ ಹುಟ್ಟಬೇಕು, ಹೊರಗಿನಿಂದ ಅಲ್ಲ ಅನ್ನೋ ದೊಡ್ಡವರ ಮಾತನ್ನ ನಾವೆಲ್ಲ ಕೇಳಿದ್ದೇವೆ. ಆದರೂ ಕೂಡ ನಮ್ಮ ದೇಹಕ್ಕೆ, ಚರ್ಮಕ್ಕೆ, ಕೂದಲಿಗೆ ಒಳ್ಳೆಯ ಪೋಷಣೆ ಕೊಟ್ಟಾಗ ಒಳಗಿನಿಂದ ಇರುವಂತಹ ಸೌಂದರ್ಯ ಇಮ್ಮಡಿಸೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಇಂಥ ಪೋಷಣೆ ಕೊಡೋದಾದ್ರೂ ಹೇಗೆ? ನಾವು ಸಹಜವಾಗಿ ಯೋಚನೆ ಮಾಡೋದು, ನಾವು ಒಂದೊಳ್ಳೆ ಊಟ ಮಾಡಬೇಕು, ಮತ್ತೊಳ್ಳೆ ಅಭ್ಯಂಜನ, ಮತ್ತೆ ನಾವು ಬ್ಯೂಟಿ ಪಾರ್ಲರ್ಗಳ ಬಗ್ಗೆ ಕೂಡ ಯೋಚನೆ ಮಾಡ್ತೀವಿ. ಹೌದು, ಈ ಬ್ಯೂಟಿ ಪಾರ್ಲರ್ಗಳು ನಮಗೆ ಎಷ್ಟು ಸೇಫ್? ನಾವೆಲ್ಲ ಮಾತಾಡ್ತಿದ್ದೀವಿ, ಡೈ ಬಗ್ಗೆ ಮಾತಾಡ್ತಿದ್ದೀವಿ, ಅಥವಾ ಈ ಫೇಶಿಯಲ್ಸ್ ಅಲ್ಲಿ ಯೂಸ್ ಮಾಡೋ ಕೆಮಿಕಲ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಹೇರ್ ಡೈಸ್ನಿಂದ ಆಗ್ತಾ ಇರುವಂತಹ ಕ್ಯಾನ್ಸರ್ ಸಮಸ್ಯೆಗಳ ಬಗ್ಗೆ ಕೂಡ ನಿಮ್ಮ ಗಮನ ಸೆಳೆಯೋದಕ್ಕೆ ಇಷ್ಟಪಡ್ತೀನಿ. ನಾವು ಸೌಂದರ್ಯವನ್ನ ಹೆಚ್ಚು ಮಾಡ್ಕೊಳ್ಳೋಕೆ ಹೋಗಿ ಎಲ್ಲೋ ಅನಾರೋಗ್ಯವನ್ನ ಕೂಡ ಕೊಂಡ್ಕೊಂಡು ಮನೆಗೆ ಬರ್ತಾ ಇದ್ದೀವ? ಈ ನಿಟ್ಟಿನಲ್ಲಿ ಖಂಡಿತ ನಾವು ಯೋಚನೆ ಮಾಡಬೇಕು. ಇದಕ್ಕೆ ಉತ್ತರವಾಗಿ ನಮಗೆ ಇರೋದು ಆಯುರ್ವೇದದಲ್ಲಿರುವಂಥ ಸೌಂದರ್ಯ ಪರಿಹಾರಗಳು. ಹೀಗಾಗಿ ಅನ್ನುವಂಥ ಈ ಬ್ಯೂಟಿ ಪಾರ್ಲರ್, ಜಯನಗರದ ಸೆಕೆಂಡ್ ಸ್ಟೇಜ್ನಲ್ಲಿರುವಂಥ ಈ ಬ್ಯೂಟಿ ಪಾರ್ಲರ್ ಖಂಡಿತ ಇದಕ್ಕೊಂದು ಉತ್ತರ ಅಂತ ನಾನು ಅನ್ಕೋತೇನೆ. ಅನ್ನುವಂಥ ಇದು ಸ್ವಯಂ ಅನ್ನುವಂಥ ಅರ್ಥ ಬರುತ್ತೆ ಅಂತ ಅದರ ಮಾಲೀಕರಾದಂಥ ಗಾಯತ್ರಿ ಕುಮಾರ್ ಅವ್ರು ಹೇಳ್ತಾ ಇದ್ರು. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅವರ ಆಂತರಿಕ ಮತ್ತೆ ಬಾಹ್ಯ ಸೌಂದರ್ಯಕ್ಕಾಗಿ ಮತ್ತೆ ಅವರಿಗೆ ಏನಾದರೂ ಒಂದು ಒಳ್ಳೆಯದನ್ನ ಕೊಡೋ ಉದ್ದೇಶದಿಂದ ಬ್ಯೂಟಿ ಪಾರ್ಲರ್ ಅನ್ನ ಇವರು ತುಂಬಾ ವಿಶೇಷ ಆಸ್ಥೆಯಿಂದ ಪ್ರಾರಂಭ ಮಾಡಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ರು. ಗಾಯತ್ರಿ ಅವ್ರ ಜೊತೆ ಮಾತನ್ನ ಮುಂದುವರೆಸುವಂತ ಸಮಯ. ನಮಸ್ತೆ ಗಾಯತ್ರಿ. ನಮಸ್ಕಾರ ರೂಪಾ. ಹೆಣ್ಣು ಮಕ್ಕಳಿಗಾಗಿ ಒಂದು ವಿಶೇಷವಾದ ಕಾಣಿಕೆ ಕೊಡೋದಕ್ಕೆ ನೀವು ಬ್ಯೂಟಿ ಸಲೂನ್ ಅನ್ನ ಪ್ರಾರಂಭ ಮಾಡಿದ್ರಿ. ಆಯುರ್ವೇದದಲ್ಲಿ ಖಂಡಿತ ನಮಗೆ ಅನೇಕ ಪರಿಹಾರಗಳಿದೆ. ಯಾಕಂದ್ರೆ ಹಿಂದಿನ ಕಾಲದಿಂದ ನಮ್ಮ ಅಜ್ಜ ಅಜ್ಜಿ ಆಗಿರಬಹುದು, ರಾಜರ ಕಾಲದಿಂದನೂ ಸೌಂದರ್ಯ ತೈಲದ ಬಗ್ಗೆ ನಾವು ಕೇಳ್ತಾ ಇದ್ದೀವಿ, ಅಭ್ಯಂಜನದ ಬಗ್ಗೆ, ಮತ್ತೆ ಎಷ್ಟೊಂದು ಚಂದನದ ಪೇಸ್ಟು, ಶ್ರೀಗಂಧದ ಪೇಸ್ಟ್ ಅನ್ನು ಮಾಡ್ತಿದ್ರಂತೆ, ಮುಖದ ಹಚ್ಕೋದು. ಅವಾಗ್ಲಿಂದನೂ ಎಲ್ಲರಿಗೂ ಸೌಂದರ್ಯ ಪ್ರಜ್ಞೆ ಇದ್ದೇ ಇತ್ತು. ಆದ್ರೆ ಇದು ನಮ್ಮ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಕೊಡುವಷ್ಟು ಇಮಿಡಿಯೇಟ್ ರಿಸಲ್ಟ್ ಅನ್ನ ಕೊಡೋದಿಲ್ಲ ಅನ್ನುವಂಥ ಒಂದು ಮಾತು ಕೂಡ ಇದೆ. ಹೀಗಾಗಿ ನೀವು ಆಯುರ್ವೇದದ ಒಂದು ಸಲೂನ್ ಅನ್ನ ಪ್ರಾರಂಭ ಮಾಡಬೇಕಾದ್ರೆ ಇದು ನಿಮಗೆ ತೊಡಕಾಗಬಹುದು ಅಂತ ಅನ್ನಿಸ್ಲಿಲ್ವಾ? ರೂಪಾ ಅವರೇ, ನಾನು ಒಂದೇ ಹೇಳಬೇಕು ಅಂದರೆ, ನೀವು ಹೇಳಿದಂಗೆ ಪಾರಂಪರಿಕವಾಗಿ ಬಂದಿರೋ ನಮ್ಮ ಆಯುರ್ವೇದದಿದು, ನಮ್ಮ ಅಜ್ಜ ಅಜ್ಜಿ, ನಮ್ಮ ಹೆಣ್ಣು ಮಕ್ಕಳು ಆ ಕಾಲದಿಂದ ಇವಾಗವರೆಗೂ ನಿಮ್ಮ ಅಜ್ಜಿ ಅವ್ರು ತಗೊಳ್ಳಿ, ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಇದ್ರು ಆ ಕಾಲದಲ್ಲಿ. ಖಂಡಿತ ಅವ್ರಿಗೆ ಇವತ್ತು ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಈ ಕಾಲದಲ್ಲಿ ಟೀನೇಜ್ ಹುಡುಗಿಯರಿಗೆ ಸ್ವಲ್ಪ ರಿಂಕಲ್ಸ್ ಬಂದಿರುತ್ತೆ. ಯಾಕೆಂದ್ರೆ ಸ್ಟ್ರೆಸ್ ಇರ್ಬೋದು, ಏನಾದ್ರೂ ಇರ್ಬೋದು. ಆದ್ರೆ ನಮ್ಮ ಅಜ್ಜಿಯಂದ್ರಿಗಿರಲ್ಲ. ಹೌದು, ನೀವು ಗಮನಿಸಿ, ರಿಂಕಲ್ಸು ವಿತ್ ಏಜ್ ಬಂದಿರ್ಬೋದು, ಆದ್ರೆ ಅವರ ಚರ್ಮದಲ್ಲಿ ಇರುವ ಒಂದು ಹೊಳತನ, ಇದು ಆ ಗ್ಲೋ, ನೀವೇನು ಹೇಳಿದ್ರು ಅವ್ರು ಯಾವ ಪಾರ್ಲರ್ಗೂ ಹೋಗ್ತಾ ಇರಲಿಲ್ಲ. ಅದು ಎಲ್ಲಿಂದ ಬಂತು? ಅವ್ರ ಮನೆಯಲ್ಲಿ ಇರುವ ವಸ್ತುಗಳಲ್ಲೇ ಅರಿಶಿನ, ಮೆಂತ್ಯ ಈ ಥರದ್ದು ಉಪಯೋಗಿಸಿ ತಲೆ ಕೂದಲಿಗೆ ಮೆಂತ್ಯ ದಾನ ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನ ತಗೊಂಡು ತಲೆಗೆ ಹಾಕ್ಕೊಂಡು ಪೋಷಣೆ ಮಾಡಿಕೊಂಡು ಎಣ್ಣೆಗಳಿಗೆ ಅರಿಶಿನ ಹಾಕಿ ಮುಖಕ್ಕೆ ಬಳಸ್ಕೊಂಡು ಅವರು ಇದನ್ನ ಮೇಂಟೈನ್ ಮಾಡ್ಕೊಂಡು ಬಂದ್ರು. ಹೌದು, ವ್ಯಾಕ್ಸಿಂಗ್ ಎಲ್ಲಿತ್ತು? ಹೌದು, ಆದ್ರೆ ಅರಿಶಿನದಲ್ಲಿ ಅವರು ವ್ಯಾಕ್ಸಿಂಗ್ ಮಾಡ್ಕೊಳ್ತಾ ಇದ್ರು. ಕರೆಕ್ಟ್. ಯಾಕೆ ದಿನ ಅವರು ಸ್ನಾನ ಮಾಡುವಾಗ ಅರಿಶಿನ ಉಜ್ಜಿಕೊಂಡು ಮತ್ತೆ ಸ್ನಾನ ಮಾಡ್ತಾ ಇದ್ರು. ಆ ಅರಿಶಿನದಲ್ಲಿ ಇರೋ ಒಂದು ಗುಣ, ಅದರಲ್ಲಿ ಇರೋ ಒಂದು ಶಕ್ತಿ ಇವತ್ತು ಕೋವಿಡ್ನೇ ತೆಗೆದುಬಿಟ್ಟಿದೆ. ಇವತ್ತು ಅಮೆರಿಕಾನಲ್ಲಿ ಅರಿಶಿನದ ಕ್ಯಾಪ್ಸೂಲ್ಸ್ ಮಾಡ್ತಾ ಇದ್ದಾರೆ, ಅರಿಶಿನದ ಎಲ್ಲೋ ಮಿಲ್ಕ್ ಅಂತ ಮಾಡ್ತಾ ಇದ್ದಾರೆ, ಅದನ್ನ ಡಾಲರ್ಸ್ ಅಲ್ಲಿ ಮಾರ್ತಾ ಇದ್ದಾರೆ. ಏನಂತೀರಾ ಅಲ್ವಾ? ಅದರಲ್ಲಿ ಎಷ್ಟು ಶಕ್ತಿ ಇರ್ಬೋದು. ಹಾಗಾಗಿ ನಾನು ಬಂದು ಆಯುರ್ವೇದದ ಒಂದು ಮೂಲಕ ನಾನು ಬೋಟಾಕ್ಸ್ ಅಂತಾರೆ ಇವಾಗೆಲ್ಲ ಕೆಮಿಕಲ್ ಇದರಲ್ಲಿ, ಐ ಆಮ್ ಸ್ಟಾರ್ಟಿಂಗ್ ಥ್ರೂ ಬೋಟಾಕ್ಸ್ ಥ್ರೂ ಆಯುರ್ವೇದ. ಸೊ ದ್ಯಾಟ್ ಇದು ಟೆಂಪ್ರರಿ ಆಗಿ ನಾವು ಸೌಂದರ್ಯಕ್ಕೆ ನಾನು ಏನ್ ಮಾಡ್ತಾ ಇಲ್ಲ. ಇನ್ನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಒಂದು ಗ್ಲೋ ಸಿಗಬೇಕು, ಮದುವೆಗೆ ಹೋಗಬೇಕು, ಗ್ಲೋ ಸಿಗಬೇಕು. ಎಲ್ಲೋ ಎಷ್ಟೋ ಜನ ನಮ್ಮ ಕ್ಲೈಂಟ್ಸ್ ಕೇಳ್ತಾರೆ, ನಮಗೆ ಗ್ಲೋ ಬರುತ್ತಾ ಇದರಿಂದ?
ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇದಕ್ಕೆ. ನಮಗೆ ಗ್ಲೋ ಬರುತ್ತೆ. ನಾನು ಯಾವಾಗಲೂ ಹೇಳೋದು, ಗ್ಲೋ ಬರೋದು 10% ಇನ್ ದ ಹೋಲ್ ಫೇಶಿಯಲ್ ನಮ್ಮ ಇದರಲ್ಲಿ. ಆದರೆ ಆ ಒಂದು ನಮ್ಮ ಎಣ್ಣೆಗಳಲ್ಲಿ ಆ ಚರ್ಮಕ್ಕೆ ಹೋಗಿ ಅದು ಲ್ಯೂಬ್ರಿಕೇಟ್ ಆಗಿ ಹೈಡ್ರೇಟ್ ಆಗಿ ಅದಕ್ಕೆ ಒಂದು ಶಕ್ತಿ ಕೊಡುತ್ತಲ್ಲ, ಅದು ನಮ್ಮ ಚರ್ಮಕ್ಕೆ ತುಂಬ ಸೇಫ್ ಆಗಿ ಕೆಮಿಕಲ್ಸ್ ಇದಾಗದೆ ರ್ಯಾಷಸ್ ಬರುತ್ತೆ. ನೀವು ಬರ್ತಾ ನೋಡಿ ಆ ಚರ್ಮ ಗಟ್ಟಿ ಆಗ್ತಾ ಹೋಗುತ್ತೆ, ಗ್ಲೋ ಬಂದೇ ಬರುತ್ತೆ. ಅದು ಅದಕ್ಕೆ ಇರೋ ಒಂದು ಶಕ್ತಿಶಾಲಿಯಾದ ಗುಣಗಳಿಂದ ಬಂದೇ ಬರುತ್ತೆ, ಅದಿಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ನಂದು ಏಮ್ ಬಂದು ಸುಮ್ಮನೆ ಟೆಂಪ್ರರಿ ಗ್ಲೋ ಅಲ್ಲ, ಪರ್ಮನೆಂಟ್ ಜೀವನಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ಸ್ ಇದೆಲ್ಲ, ಅದು ನಂದು ಉದ್ದೇಶ. ಖಂಡಿತ ತುಂಬಾ ಚೆನ್ನಾಗಿ ಹೇಳಿದ್ರು ಗಾಯತ್ರಿ ಅವರು. ನಾವು ಯಾವುದೇ ಒಂದು ಸೌಂದರ್ಯ ಚಿಕಿತ್ಸೆ ಅಂತ ಮಾಡ್ಕೊಳ್ಳೋದು ಅದು ಅವತ್ತಿನ ದಿನಕ್ಕೆ ಮಾತ್ರ ಉತ್ತರ ಆಗಿರಬಾರ್ದು. ಅದು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸೋ ರೀತಿನಲ್ಲಿರಬೇಕು. ಇಟ್ ಶುಡ್ ಬಿಕಮ್ ಅ ವೇ ಆಫ್ ಲೈಫ್. ಆಗ ಮಾತ್ರ ಆ ಸೌಂದರ್ಯ ಚಿಕಿತ್ಸೆ ನಮಗೆ ಜೀವನ ಪರ್ಯಂತ ಅದರ ಲಾಭವನ್ನು ಕೊಡೋದಕ್ಕೆ ಸಾಧ್ಯ. ಎಷ್ಟೊಂದು ಜನ ಇವತ್ತು ಮನೆಯಲ್ಲಿ ಹರಳೆಣ್ಣೆ ಹಾಕೊಂಡು ಎಣ್ಣೆ ನೀರು ಹಾಕೋತಾರೆ, ಅದಕ್ಕೆ ಸಿಗೆಕಾಯಿ ಉಪಯೋಗಿಸ್ತಾರೆ, ಹೀಗೆ ಕೂದಲ ಸಂರಕ್ಷಣೆಯನ್ನ ಮಾಡ್ಕೋತಾರೆ. ಯಾರಾದರೂ ಹೊರಗಡೆ ಶಾಂಪೂ ಉಪಯೋಗಿಸ್ತಿದ್ರೆ ಅವರಿಗೆ ಭಯ. ಯಾಕಂದ್ರೆ ಈಗ ಇರುವಂತಹ ಕೂದಲು ಉದುರೋ ಸಮಸ್ಯೆಗಳು ಹೇಗಿದೆ ಅಂದ್ರೆ, ಅಪ್ಪಂದ್ರಿಗೆ ತಲೆಯಲ್ಲಿ ಕೂದಲಿರುತ್ತೆ, ಆದರೆ ಮಕ್ಕಳಿಗೆ ತಲೆಯಲ್ಲಿ ಕೂದಲಿಲ್ದಲೇ ಇರುವಂತಹ ಒಂದು ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತಿದ್ದೇವೆ. ಹೀಗಿದ್ದಾಗ ನಾವೆಲ್ಲರೂ ಕೂಡ ಒಮ್ಮೆ ಪಾಸ್ ಮಾಡಿ ನಾವು ನಿಜವಾಗ್ಲೂ ಸರಿಯಾದ ಕ್ರಮಗಳನ್ನ ಉಪಯೋಗಿಸ್ತಿದ್ದೀವ, ಸರಿಯಾದ ಸೌಂದರ್ಯ ಚಿಕಿತ್ಸೆ ಕೊಟ್ಕೋತಾ ಇದ್ದೀವ ಅಂತ ಯೋಚನೆ ಮಾಡುವಂತಹ ಸಮಯ. ಆ ನಿಟ್ಟಿನಲ್ಲಿ ಖಂಡಿತ ಒಂದು ಒಳ್ಳೆ ಉತ್ತರ ಆಗತ್ತೆ ಅಂತ ನಾನು ಅನ್ಕೋತೇನೆ. ನಿಮ್ಮಲ್ಲಿ ಈ ಸೌಂದರ್ಯ ಚಿಕಿತ್ಸೆಗಳು ಎಲ್ಲ ಆಯುರ್ವೇದ ಬೇಸ್ಡ್ ಅಂತ ನೀವು ಹೇಳ್ತಾ ಇದ್ರಿ. ಯಾವ ರೀತಿಯ ಚಿಕಿತ್ಸೆ ನಿಮ್ಮಲ್ಲಿದೆ? ರೂಪಾ ಅವರೇ, ನಮ್ಮ ಹತ್ರ ಫೇಶಿಯಲ್ಸ್ ಇದೆ, ಸ್ಕಿನ್ ಕೇರ್, ಆಮೇಲೆ ಹೇರ್ ಕೇರ್, ಕೂದಲಿಗೆ ಬಂದು ಇದೆ, ಆಮೇಲೆ ಬಂದು ಬಾಡಿ ಮಸಾಜಸ್ ಇದೆ, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ವ್ಯಾಕ್ಸಿಂಗ್, ಎಲ್ಲ ಸರ್ವಿಸಸ್ಸು ಇದೆ. ಆದರೆ ಕೂದಲು ಮಾತ್ರ ನಾವು ಕಟ್ ಮಾಡಲ್ಲ ಇಲ್ಲಿ. ಅದು ಬಿಟ್ಟು ಬೇರೆ ಬ್ಯೂಟಿಗೆ ಸಂಬಂಧಪಟ್ಟಿರುವುದು ಎಲ್ಲ ಸರ್ವಿಸ್ಗಳು ನಮ್ಮ ಸ್ವಾನಲ್ಲಿ ಸಿಗುತ್ತದೆ. ಓಕೆ. ಒಂದು ಸಾಧಾರಣವಾದ ಬ್ಯೂಟಿ ಪಾರ್ಲರ್ ಅಲ್ಲಿ ನೀವು ಏನೆಲ್ಲ ಸೇವೆಗಳನ್ನು ಪಡೆಯೋದಕ್ಕೆ ಸಾಧ್ಯನೋ ಅದೆಲ್ಲವೂ ಕೂಡ ಸ್ವಾನಲ್ಲಿ ಲಭ್ಯವಿದೆ. ಮತ್ತು ಅದನ್ನು ಬಹಳ ಚಂದವಾಗಿ ಕ್ವಾಲಿಟಿಯಾಗಿ ಅದನ್ನು ಮಾಡಿಕೊಡುವಂಥ ಜನರು ಕೂಡ ಇಲ್ಲಿದ್ದಾರೆ, ಸಹಾಯಕರು ಕೂಡ ಇಲ್ಲಿದ್ದಾರೆ. ಒಂದೇ ಒಂದು ವ್ಯತ್ಯಾಸ ಅಂದರೆ ಇಲ್ಲಿರುವ ಬಳಸುವಂಥ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಆಯುರ್ವೇದಿಕ್. ಇದನ್ನೆಲ್ಲ ಖಂಡಿತ ಮುಂದಿನ ಕಂತುಗಳಲ್ಲಿ ನಿಮಗೆ ಮತ್ತಷ್ಟು ಹೇಳ್ತಾ ಹೋಗ್ತೇನೆ. ಅನ್ನೋದು ನಮಗೆ ಒಂದು ಹೊಸ ಜ್ಞಾನವನ್ನೇ ತೆರೆದುಕೊಡುತ್ತೆ. ಇದನ್ನು ನಾವು ಅನೇಕ ಕಡೆ ನೋಡಿದ್ದೇವೆ. ಖಂಡಿತ ಇದರ ಪರಿಚಯ ನಮಗಿಲ್ಲದೆ ಇಲ್ಲ. ಅನೇಕ ಆಶ್ರಮಗಳಲ್ಲಿ ಅಥವಾ ನ್ಯಾಚುರೋಪತಿ ಇರುವಂತಹ ಅನೇಕ ಆಸ್ಪತ್ರೆಗಳಲ್ಲಿ ಇಂಥ ಒಂದು ಸರ್ವೀಸಸನ್ನು ನಾವು ನೋಡಿರ್ತೇವೆ. ಆದರೆ ಸಂಪೂರ್ಣವಾಗಿ ಸೌಂದರ್ಯ ಚಿಕಿತ್ಸೆ ಅಂತಾನೆ ಮಾಡ್ತಾ ಇರುವಂತಹ ಇಲ್ಲಿ ವಿಶೇಷವಾಗಿ ನಿಲ್ಲತ್ತೆ. ಆ ನಿಟ್ಟಿನಲ್ಲಿ ಗಾಯತ್ರಿ ಅವರ ಈ ಒಂದು ಪ್ರಯತ್ನ ಅಭಿನಂದನಾರ್ಹ ಅಂತ ನಾನು ಅನ್ಕೋತೇನೆ. ಎಲ್ಲರೂ ಒಂದು ರೀತಿ ಯೋಚನೆ ಮಾಡೋ ಕಡೆ ನೀವು ವಿಭಿನ್ನವಾಗಿ ಯೋಚನೆ ಮಾಡಿದ್ದೀರಿ, ವಿಭಿನ್ನವಾದ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಗಾಯತ್ರಿ, ನಿಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ. ಖಂಡಿತ ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೇನೆ ಮುಂದಿನ ಕಂತುಗಳಲ್ಲಿ. ನಮಸ್ಕಾರ. ನಮಸ್ಕಾರ.